ನನ್ನ ಮೊಮ್ಮಗನ್ನ ಪ್ರಭು ಯಾವಾಗ ಕರ್ಕೊಂಡು ಬರ್ತಾರೋ? ಹೇಗೆ ನಿಮ್ಗೆ ನಿಮ್ಮ ಮೊಮ್ಮಗನ ಬಗ್ಗೆ ಚಿಂತೆ ಆಗ್ತಿದ್ಯೋ ಹಾಗೆ ನನಗೂ ನನ್ನ ಮಗನ ಬಗ್ಗೆ ತುಂಬಾ ಚಿಂತೆ ಆಗ್ತಿದೆ ತಾಯಿ. ನೀವು ತ್ರಿಮೂರ್ತಿಗಳ ತಾಯಿ ಸತಿ ಅನಸೂಯ. ನೀವು ನನ್ನ ಸಮಾನವಾದ ಮನುಷ್ಯ ದೇಹ ಧರಿಸಿರೋರಲ್ಲ. ನೀವು ಚಿಂತೆ ಯಾಕೆ ಮಾಡ್ತೀರಾ? ದೇವಿ, ಜಗತ್ತಿನ ಎಲ್ಲ ಜೀವಿಗಳಲ್ಲಿ ತಾಯಿಯ ರೂಪ, ಸ್ವರೂಪ ಮತ್ತು ಸ್ವಭಾವ ಒಂದೇ ಆಗಿರುತ್ತೆ. ಎಲ್ಲರಲ್ಲೂ ಒಂದೇ ಭಾವ ಇರುತ್ತೆ, ಮಮತೆಯ ಭಾವ. ಅಮ್ಮ, ಗೆಳೆಯ ಶಿವ ಬಂದ್ಬಿಟ್ಟ. ಶಿವ, ನಿನ್ಗೇನೂ ಆಗಿಲ್ಲ ತಾನೆ? ಹೌದು ಅಮ್ಮ. ನೋಡಿ ಅಜ್ಜಿ, ಸುರಕ್ಷಿತವಾಗಿ ನಿಮ್ಮ ಮೊಮ್ಮಗನ ನಾನು ಕರ್ಕೊಂಡು ಬಂದಿದ್ದೀನಿ. ನನ್ನ ಜೀವನ ಧನ್ಯವಾಯ್ತು ಪ್ರಭು. ನೀವು ನನ್ನ ಭಕ್ತಿನ ಒಪ್ಕೊಂಡ್ಬಿಟ್ರಿ. ಹೊರಡೋಣವಾ ಅಮ್ಮ? ಪ್ರಭು, ಈ ಭಾಗ್ಯ ಇಲ್ದೇ ಇರೋ ಭಕ್ತಿಯ ಇನ್ನೊಂದು ಆಸೆನ ಪೂರ್ತಿ ಮಾಡ್ತೀರಾ? ಆಮೇಲೆ ನಾನು ಇಡೀ ಜೀವನ ನಿಮ್ಮ ಹತ್ರ ಯಾವತ್ತೂ ಏನು ಕೇಳಲ್ಲ. ಕೇಳಿ, ಏನ್ ಬೇಕು ನಿಮ್ಗೆ? ಸಾಕ್ಷಾತ್ ನನ್ನ ಆರಾಧ್ಯ ದೈವದ ಆರತಿ ಮಾಡಬೇಕು ನಾನು. ಕೇವಲ ಇಷ್ಟ ಚಿಕ್ಕ ಆಸೆನಾ? ನನ್ನ ಪಾಲಿಗೆ ಅದೇ ದೊಡ್ಡದು, ಮಹತ್ವವಾದುದು. ಯಾವ ಕೆಲಸ ಮಾಡಿದ್ರೆ ಅಂತರಂಗಕ್ಕೆ ಸುಖ ಪ್ರಾಪ್ತಿಯಾಗುತ್ತೋ ಆ ಕೆಲಸ ಖಂಡಿತವಾಗ್ಲೂ ಮಾಡಬೇಕು ಅಲ್ವಾ ಅಮ್ಮ? ನಿಮ್ಗೆ ಸ್ವಾಗತ ಗೆಳೆಯ. ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದ ನೀವು ಕಾಯ್ಬೇಕಾಯ್ತು. ಇಲ್ಲ ಗೆಳೆಯ, ನಮ್ಮವ್ರಿಗೋಸ್ಕರ ಕಾಯೋದಕ್ಕೆ ಏನೂ ತೊಂದರೆ ಇಲ್ಲ. ಅದೂ ಅಲ್ಲದೆ ಅದು ನಮಗೆ ಭವಿಷ್ಯದಲ್ಲಿ ಸಿಗುವಂತಹ ಸುಖ ಮತ್ತೆ ಸಂತೋಷದ ಅನುಭವ ಮಾಡಿಸುತ್ತೆ. ನಾನು ಕತೆ ಶುರು ಮಾಡ್ತೀನಿ. ಸರಿ ಗೆಳತಿ, ಬೇಗ ಬನ್ನಿ, ಕೂತ್ಕೊಳ್ಳಿ. ಬಾ ಮೂರ್ಖ, ಬಾ. ಕಥೆ ಶುರು ಮಾಡೋಣ. ಹಾ ಗೆಳತಿ, ಖಂಡಿತವಾಗ್ಲು. ಸತಿ ಶಿವನನ್ನ ನಗ್ತಾ ಇರೋದನ್ನ ನೋಡಿದ್ಲಲ್ವಾ? ಇದಾದ್ಮೇಲೆ ಏನಾಯ್ತು? ಆ ದಿನ ಮೊದಲನೇ ಸಲ ಸತಿ ಶಿವನ ಮುಖದಲ್ಲಿ ನಗು ನೋಡಿದ್ಲು.
ಅದೇ ಅವಳಿಗೆ ದೊಡ್ಡ ಆಶ್ಚರ್ಯ. ಸತಿ ಶಿವನ್ ಜೊತೆಗೆ ಹೀಗ್ ನಡ್ಕೊಂಡಿದ್ದಕ್ಕೆ ಕಾರಣ ಏನಿತ್ತು ಗೆಳತಿ? ಪರಮಶಿವನ ಅಂತರಂಗದ ಪ್ರೀತಿನ ಸತಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅಂತರಂಗದ ಪ್ರೀತಿಗೆ ಪ್ರದರ್ಶನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಸತಿ ಈ ಅಂತರಂಗದ ಭಾವನೆನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಶಿವನಲ್ಲಿ ತನ್ನ ಬಗ್ಗೆ ಪ್ರೀತಿನೇ ಇಲ್ಲ ಅಂತ ಅನ್ಕೊಂಡು ಅವಳು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ಲು. ಆಮೇಲೆ ಅಲ್ಲಿಂದ ಯೋಚನೆಯಲ್ಲಿ ಕಳೆದು ಹೋಗಿ ಅರಮನೆಗೆ ಹೊರಟೋದ್ಲು. ಅಲ್ಲಿ ಮುಖ್ಯ ದ್ವಾರದಲ್ಲಿ ಕೋಪದಲ್ಲಿದ್ದಂತಹ ಪ್ರಜಾಪತಿ ದಕ್ಷ ಅವಳ ಎದುರುಗಡೆನೆ ಬಂದಿದ್ರು. ಸತಿ, ಎಲ್ಲಿ ಹೋಗಿದ್ದೆ? ಮಹರ್ಷಿ ದದೀಚಿ ಆಶ್ರಮಕ್ಕೆ. ಯಾಕಲ್ಲಿಗೆ ಹೋಗಿದ್ದೆ? ನನ್ನ ಪ್ರಿಯ ಶಿವನನ್ನ ನೋಡೋದಕ್ಕೆ. ನಾನು ಬೇಡ ಅಂತ ಹೇಳಿದ ಮೇಲೂ ಅಲ್ದೆ ಅವನು ನಮ್ಮ ಶತ್ರು ಅಂತ ಗೊತ್ತಿದ್ರು. ಆದ್ರೆ ನನಗೆ ಅವ್ರ ಮೇಲೆ ಪ್ರೀತಿ ಇದೆ ಪಿತಾಶ್ರೀ. ಕೋಪ ಮಾಡ್ಕೋಬೇಡಿ ಪ್ರಜಾಪತಿ. ಸತಿ ಮತ್ತೆ ಶಿವ ಒಬ್ರಿಗಾಗಿ ಒಬ್ರು ಇರೋದು. ಬೇರೆ ಆಗೋದಿಲ್ಲ, ಆಗೋಕ್ ಸಾಧ್ಯನೂ ಇಲ್ಲ. ಇವರ ಮಿಲನಕ್ಕೆ ಅಡ್ಡಿ ಮಾಡೋದು ಅನುಚಿತ ಅಲ್ವಾ? ಅಲ್ದೆ ಇದು ಅಪರಾಧ. ಅಪರಾಧಿಯ ಕಪಾಲಿಕ ತನ್ನ ಮಾಯಾವಿ ಶಕ್ತಿಯಿಂದ ನನ್ನ ಮಗಳನ್ನ ಅವನು ವಶ ಮಾಡಿಕೊಂಡಿದ್ದಾನೆ, ಮೋಸ ಮಾಡಿದ್ದಾನೆ. ನನ್ನನ್ನ ಕ್ಷಮಿಸಿ ಪಿತಾಶ್ರೀ. ಪ್ರೀತಿ ಮಾಡೋದು ಮೋಸ ಅಲ್ಲ. ನಿಮ್ಮ ದೃಷ್ಟಿಯಲ್ಲಿ ಪ್ರೀತಿ ಅಪರಾಧ ಆಗಿದೆ ಅಂತಂದ್ರೆ ಮತ್ತೆ ಪ್ರೇಮಿಗಳು ಮೋಸಗಾರರಾದ್ರೆ ನಾನು ಮೋಸಗಾತಿನೇ. ಆ ನಿಕೃಷ್ಟ ಅಘೋರಿನು ನಿನ್ನ ಇಷ್ಟೇ ಪ್ರೀತಿ ಮಾಡ್ತಾನ? ನೀನು ಅವನನ್ನ ಇಷ್ಟಪಡೋ ಅಷ್ಟು? ಅದು ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ನಾನಂತೂ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಇದಂತೂ ನನಗೆ ಚೆನ್ನಾಗಿ ಗೊತ್ತಿದೆ ಪಿತಾಶ್ರೀ. ಒಬ್ಬರದ್ದೇ ಪ್ರೀತಿಗೆ ಯಾವ ಅಸ್ತಿತ್ವನೂ ಇಲ್ಲ ಮಗಳೇ. ಒಂಟಿಯಾದ ಪ್ರೀತಿಲಿ ಬರೀ ದುಃಖ ಇರುತ್ತಷ್ಟೇ. ಅದಕ್ಕೆ ಅವನನ್ನ ಮರ್ತು ಬಿಡು. ಅವರನ್ನ ಮರೆಯೋದು ಅಸಾಧ್ಯ ಪಿತಾಶ್ರೀ. ನನ್ನ ಹೃದಯದ ಮೇಲೆ ಈಗ ನನಗೆ ಅಧಿಕಾರ ಇಲ್ಲ. ಇದು ಶಿವನದ್ದು. ನನ್ನ ಹೃದಯನ ನಾನು ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ನಾನು ನಿನ್ನ ಹೃದಯನ ಸ್ಪಂದನಹೀನ ಮಾಡ್ತೀನಿ. ಯಾಕಂದ್ರೆ ಪ್ರಜಾಪತಿ ದಕ್ಷನಿಗೆ ವಿದ್ರೋಹನೂ ಇಷ್ಟ ಇಲ್ಲ, ಹಾಗೆ ವಿದ್ರೋಹಿನೂ. ಸತಿ ಯಾವಾಗ ಭಯ ಇಲ್ದೆ ಅವ್ರ ಅಪ್ಪಗೆ ಸತ್ಯ ಹೇಳಿದ್ರು, ಆಗ ಏನಾಯ್ತು ಗೆಳತಿ? ಕಠೋರಿ ಮತ್ತೆ ಶಿವವಿರೋಧಿ ಪ್ರಜಾಪತಿ ದಕ್ಷನಿಗೆ ಸತಿಯ ಸತ್ಯದ ಮಾತು ಇಷ್ಟ ಆಗ್ಲಿಲ್ಲ. ಹಾಗಿದ್ರೆ ನನ್ಗನ್ಸುತ್ತೆ ಸತಿಗೆ ತುಂಬಾ ಕಷ್ಟ ಎದುರಿಸ್ಬೇಕಾಯ್ತು ಅಲ್ವಾ? ಹೌದು, ಎದುರಿಸ್ಬೇಕಾಯ್ತು. ಪ್ರಜಾಪತಿ ದಕ್ಷ ಸತಿಗೆ ಕಾರಾಗೃಹದಂತ ದೊಡ್ಡ ಶಿಕ್ಷೆಯನ್ನ ಕೊಟ್ರು. ಸೈನಿಕರೇ, ಹೇಳ್ಕೊಂಡು ಹೋಗಿ ಈ ವಿದ್ರೋಹಿನ ಮತ್ತೆ ಕಾರಾಗೃಹಕ್ಕೆ ಹಾಕಿ. ಸತಿ ತನ್ನ ಶಿವನಿಗೋಸ್ಕರ ಆ ಎಲ್ಲ ವೇದನೆ, ಎಲ್ಲ ಕಷ್ಟನ ಸಹಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ಲು. ಹಾಗಿದ್ರು ಶಿವ ಆಗ್ಲೂ ಕಠೋರವಾಗಿ ಇದ್ರ? ಸತಿ ದುಃಖದ ಬಗ್ಗೆ ಅವ್ರಿಗೆ ದಯೆ ಬರ್ಲಿಲ್ವಾ ಗೆಳತಿ? ಬಂತು. ಪ್ರೀತಿಲಿ ಬಹಳ ಕಾಲ ಕಠೋರತೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸತಿಯ ಕಷ್ಟ ಶಿವನ ಕಷ್ಟನೂ ಆಗಿತ್ತು. ಸತಿ, ಮಗಳೇ ಸತಿ. ಕ್ಷಮಿಸಿ ಮಹಾರಾಣಿ, ಮಹಾರಾಜ ದಕ್ಷರ ಆದೇಶ ಇದೆ. ರಾಜ್ಕುಮಾರಿ ಸತಿ ಹತ್ರ ಯಾರೂ ಹೋಗೋ ಹಾಗಿಲ್ಲ. ಇದೇನ್ ಮಾಡ್ಕೊಂಡ್ಬಿಟ್ಟೆ ಮಗಳೇ? ಹೊರಟು ಹೋಗಿ ಅಮ್ಮ.
ಯಾಕೆ ಹೀಗ್ ಮಾಡ್ದೆ? ಸತ್ಯಕ್ಕೋಸ್ಕರ ನಾನು ಮನಸ್ಸಿಂದ ಏನನ್ನ ಅನುಭವಿಸಿದ್ನು, ಯಾವ್ದನ್ನ ಸಂಪೂರ್ಣವಾಗಿ ನಂದು ಅಂತ ಅನ್ಕೊಂಡ್ನು, ಅದನ್ನ ಹೇಗೆ ಮುಚ್ಚಿಡೋದಮ್ಮ? ನೀನ್ ಆ ವಿಚಾರಗಳನ್ನೆಲ್ಲ ಬಿಡೋದಕ್ಕಾಗಲ್ವಾ? ನೀನ್ ಅದನ್ನೆಲ್ಲ ಮರೆಯೋದಕ್ಕಾಗಲ್ವಾ? ಒಂದು ವೇಳೆ ನೀನ್ ಹಾಗೆ ಮಾಡ್ಲಿಲ್ಲ ಅಂದ್ರೆ ಒಂದು ದೊಡ್ಡ ವಿನಾಶಕ್ಕೆ ಕಾರಣ ಆಗತ್ತೆ ಮಗಳೇ. ನಾನ್ ಮಾಡಿದ್ದು ಬರೀ ಪ್ರೀತಿ ಅಷ್ಟೇ ಅಮ್ಮ. ಪ್ರೀತಿ. ನಾನು ಯಾವಾಗ ತೊಂದರೆಯಲ್ಲಿದ್ರು ನೀವೇ ನನಗೆ ರಕ್ಷಣೆ ಕೊಡ್ತೀರಾ ಶಿವ. ಇವತ್ತು ಕೂಡ ನೀವು ಬರ್ತೀರಾ. ನನ್ನ ಮನಸ್ಸದನ್ನ ಹೇಳ್ತಿದೆ. ನಿಮ್ಮ ಕಠೋರತೆ ಮತ್ತೆ ನಿಮ್ಮ ಉದಾಸೀನತೆಯ ಕಾರಣ ನಾನು ತಿಳ್ಕೋಬೇಕು. ನೀವು ಬೇಕಿದ್ರೆ ನನ್ನ ತಿರಸ್ಕಾರ ಮಾಡಿ, ಆದ್ರೆ ನಾನು ಸತ್ಯ ತಿಳ್ಕೊಳ್ಳೇಬೇಕಾಗಿದೆ. ಯಾಕೆ ನನ್ನ ಪ್ರತಿ ಉಸಿರು ನಿಮ್ಮನ್ನೇ ಬಯಸ್ತಾ ಇದೆ? ಯಾಕೆ ನನ್ನ ಸಂಪೂರ್ಣ ಜೀವನ ನಿಮಗಾಗಿ ಸಮರ್ಪಿತವಾಗಿದೆ? ನಾನಿದನ್ನ ತಿಳ್ಕೋಬೇಕು ಶಿವ. ನನ್ನನ್ನ ನಿಮ್ಮಿಂದ ದೂರ ಮಾಡ್ತಿರೋದು ಯಾರು? ಸಂಪೂರ್ಣ ವಿಶ್ವಕ್ಕೆ ಸುಲಭ ಆಗಿರೋದು, ಸುಲಭವಾಗಿ ಸಿಗೋದು ಈ ಸತಿಗೆ ಮಾತ್ರ ಯಾಕಿಷ್ಟು ಕಠಿಣ ಆಗಿದೆ? ಒಂದು ಸಲ ಆ ಸತ್ಯನ ನನಗೆ ಪರಿಚಯ ಮಾಡಿಸಿ, ನನ್ನ ದಾರಿಯಿಂದ ಈ ಕತ್ತಲೆನ ದೂರ ಮಾಡಿ. ಒಂದೇ ಒಂದ್ಸಲ ಬನ್ನಿ ಶಿವ, ದಯವಿಟ್ಟು ಬನ್ನಿ. ಒಂದು ಕೊನೆಯ ಸಲ ಬನ್ನಿ, ಕೊನೆಯ ಸಲ ಬನ್ನಿ. ಅಲ್ಲ, ಸತಿ ಅಂತ ಸ್ಥಿತಿಲಿದ್ರೂ ಕೂಡ ಶಿವ ವಿಚಲಿತ ಆಗ್ಲಿಲ್ವಾ? ಸತಿ ಬೇಡ್ಕೊಂಡಿದ್ದು ಶಿವಂಗೆ ಕೇಳಿಸ್ಲೇ ಇಲ್ವಾ? ವಾಸ್ತವದಲ್ಲಿ ಸತಿ ಮತ್ತೆ ಶಿವ ಎರಡು ಪ್ರತ್ಯೇಕ ವ್ಯಕ್ತಿತ್ವ ಅಲ್ವೇ ಅಲ್ಲ. ಅದಕ್ಕಾಗೆ ಸತಿಯ ಕಷ್ಟನ ಶಿವನ ಹೃದಯನೂ ಅನುಭವಿಸ್ತು. ಮತ್ತೆ ಸತಿಯ ಕೂಗು ಅವ್ರ ಹತ್ರ ತಲುಪ್ತು. ಆಮೇಲೆ ಏನಾಯ್ತು ಗೆಳತಿ? ನನಗೆ ತಿಳ್ಕೊಳ್ಳೋ ಆಸಕ್ತಿ ಜಾಸ್ತಿ ಆಗ್ತಾ ಇದೆ. ಸತಿಯ ಕರೆ ಕೇಳಿ ಶಿವ ಬಂದ್ರು. ಅವರು ಬರಲೇಬೇಕಿತ್ತು.
ನಾನು ಇವತ್ತು ಅದೇ ಜಾಗದಲ್ಲಿದ್ದೀನಿ ಶಿವ. ನೀವವತ್ತು ನನ್ನ ಬಿಟ್ಟು ಹೋಗಿದ್ದ ಜಾಗದಲ್ಲಿ. ನನ್ನಿಂದ ತಪ್ಪಾಗಿದೆ ಶಿವ. ನಾನು ನಿಮ್ಮನ್ನ ತಿಳ್ಕೊಳ್ದೆ, ಅರ್ಥ ಮಾಡ್ಕೊಳ್ದೆ, ನಿಮ್ಗೆ ಅವಮಾನ ಮಾಡ್ದೆ. ನನ್ನನ್ನ ಕ್ಷಮಿಸ್ಬಿಡಿ. ಇಲ್ಲ ಸತಿ, ನೀನಂಥ ತಪ್ಪು ಯಾವುದನ್ನೂ ಮಾಡಿಲ್ಲ. ಅದಕ್ಕೋಸ್ಕರ ನೀನು ಕ್ಷಮೆ ಕೇಳಬೇಕಾಗೂ ಇಲ್ಲ. ಸತ್ಯ ಹೇಳ್ತಿದ್ದೀರಾ ನೀವು? ನಾನು ನಿಮ್ಗೆ ಅವಮಾನ ಮಾಡಿದೆ, ನಿಮ್ಗೆ ಏನೇನೋ ಹೇಳ್ದೆ. ನನ್ನ ಪಿತಾಶ್ರೀ ಕೂಡ ನಿಮ್ಗೆ ಅವಮಾನ ಮಾಡಿದ್ರು. ನನ್ನ ಪಿತಾಶ್ರೀಯ ಪ್ರತೀಕಾರಕ್ಕೆ ನಾನು ಸೇರ್ಕೊಂಡಿದ್ದೆ. ಆದ್ರೂ ನೀವು ನಾನು ಏನು ಮಾಡೇ ಇಲ್ಲ ಅಂತ ಹೇಳ್ತಿದ್ದೀರಾ? ನಿನ್ನ 4 ದಿಕ್ಕಲ್ಲೂ ನೋಡು. ಈ ಹಿಮ ಇದೆಯಲ್ಲ, ಎಲ್ಲವನ್ನೂ ಅದೃಶ್ಯ ಮಾಡಿಬಿಡುತ್ತೆ. ಅವಮಾನ ಮತ್ತು ಸೇಡಿನ ರೂಪ ಕೂಡ ಹೀಗೆ ಇರುತ್ತೆ. ನಿನ್ನೊಳಗೆ ಉದ್ಭವವಾಗಿರೋದು ಅದು ಕೇವಲ ಭ್ರಮೆ. ಅದಕ್ಕೆ ಯಾವ ಅರ್ಥನೂ ಇಲ್ಲ. ಮತ್ತೆ ಯಾವ್ದಕ್ಕೆ ಅರ್ಥ ಇದೆ ಶಿವ? ನನ್ನ ಹತ್ರ ಈ 5 ಇಂದ್ರಿಯಗಳಿಂದ ನಡೀತಾ ಇರೋ ಈ ಶರೀರ ಇದೆ ಅಷ್ಟೆ. ನಾನು ಪರಿಸ್ಥಿತಿಗಳ ಮಧ್ಯೆ ಬಂಧಿಯಾಗಿದ್ದೀನಿ, ಒದ್ದಾಡ್ತಿದ್ದೀನಿ. ಸತಿ, ನೀನು ಅನಂತ ಮತ್ತೆ ಭವಿಷ್ಯದ ಮಧ್ಯೆ ನಿಂತಿದೆಯ. ವರ್ತಮಾನವನ್ನ ಸ್ವೀಕಾರ ಮಾಡು. ಅದರಿಂದ ಮುಂದಾಗೋ ಸಂಕಷ್ಟದಿಂದ ಮುಕ್ತಿ ಪಡಿಬಹುದು. ನಿಮಗೆ ನನ್ನ ಬಗ್ಗೆ ಅಷ್ಟೊಂದು ಚಿಂತೆ ಇದ್ರೆ ಯಾಕೆ ಪದೇ ಪದೇ ನೀವು ನನ್ನಿಂದ ದೂರ ಹೋಗಿ ನನ್ನ ಸಂಕಟದ ಅಗ್ನಿಯಲ್ಲಿ ಬೇಯೋ ಹಾಗೆ ಮಾಡ್ತೀರಾ ಹೇಳಿ?